ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿ ಚುನಾವಣೆ ಮುಕ್ತಾಯ ಆಗ್ತಿದ್ದ ಹಾಗೆ ಇನ್ನು 6 ತಿಂಗಳ ಕಾಲ ಯಾವುದೇ ಸರ್ವೆಯ ಬಗ್ಗೆ ವಿಡಿಯೋ ಮಾಡೋದಕ್ಕಿಲ್ಲ ಅಂತ ಅಂದುಕೊಂಡಿದ್ದೆ. ಯಾಕೆಂದರೆ ಬಿಹಾರದ ಚುನಾವಣೆವರೆಗೆ ಮತ್ತು ಯಾವುದೇ ರಾಜ್ಯದಲ್ಲೂ ಕೂಡ ಚುನಾವಣೆ ಇಲ್ಲ, ಹೀಗಾಗಿ ಯಾವುದೇ ಹೊಸ ಸರ್ವೆ ಬರೋದಿಲ್ಲ ಅಂತ ಅಂದುಕೊಂಡಿದ್ದೆ. ಆದರೆ ಸಿ ವೋಟರ್ಸ್ ಅವರು ಮೂಡ್ ಆಫ್ ದ ನೇಷನ್ ಅಂತ ಒಂದು ಸರ್ವೆ ಮಾಡಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ, ಒಂದು ವೇಳೆ ಇಡೀ ದೇಶದಲ್ಲಿ ಏನಾದರೂ ಈಗ ಲೋಕಸಭಾ ಚುನಾವಣೆ ನಡೆದಿದ್ದೇ ಆದರೆ ರಿಸಲ್ಟ್ ಏನು ಬರುತ್ತೆ, ನರೇಂದ್ರ ಮೋದಿ ಅವರಿಗೆ ಎಷ್ಟು ಸೀಟ್ ಬರುತ್ತೆ, ಕಾಂಗ್ರೆಸ್ ಏನಾದರೂ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡುತ್ತಾ. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 99ರ ಮಾರ್ಕಿಗೆ ಬಂದು ನಿಂತ್ಕೊಂಡಿತ್ತು. ನಾವು ದೊಡ್ಡ ಸಾಧನೆಯನ್ನು ಮಾಡಿಬಿಟ್ಟಿದ್ದೀವಿ, ಇದು ಐತಿಹಾಸಿಕ ಸಾಧನೆ, ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಇಡೀ ದೇಶದ ಜನ ಮೆಚ್ಚಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ನವರು ಬಿಂಬಿಸಿಕೊಳ್ತಾ ಇದ್ರು. ಆದರೆ ಮಿತ್ರರೇ, ಈಗ ಚುನಾವಣೆ ನಡೆದಿದ್ದೆ ಆದರೆ ಕಾಂಗ್ರೆಸ್ನ ವೋಟ್ ಶೇರ್ ಮತ್ತಷ್ಟು ಜಾಸ್ತಿ ಆಗುತ್ತಾ, ಸೀಟ್ ಶೇರ್ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಇದೆಲ್ಲದರ ಬಗ್ಗೆ ಸಿ ವೋಟರ್ಸ್ ಅವರು ಒಂದು ಸರ್ವೆ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸರ್ವೆ. ಬಹಳಷ್ಟು ಅಂಕಿಅಂಶವನ್ನು ಸಂಗ್ರಹಿಸಿ ದೇಶದಲ್ಲಿ ಈಗ ಚುನಾವಣೆ ನಡೆದರೆ ಇದೇ ನಂಬರ್ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ನರೇಂದ್ರ ಮೋದಿ ಅವರಿಗೆ ದೊಡ್ಡ ಶಕ್ತಿ ಬಂದಿದೆ. ಯಾರೆಲ್ಲ ಹೇಳ್ತಾ ಇದ್ರಲ್ಲ, ನರೇಂದ್ರ ಮೋದಿ ಅವರ ಅಧ್ಯಾಯ ಮುಗಿದು ಹೋಯಿತು, ದೇಶದಲ್ಲಿ ಇನ್ನು ನರೇಂದ್ರ ಮೋದಿ ಅವರ ಅಲೆ ಕಾಣೋದಕ್ಕೆ ಸಿಗೋದಿಲ್ಲ, ಹೊಸ ನಾಯಕತ್ವ ಬರಬೇಕಷ್ಟೇ, ಮೋದಿ ಹೆಸರಿನಲ್ಲಿ ಇನ್ನು ಓಟು ಕೇಳೋದಕ್ಕೆ ಸಾಧ್ಯ ಇಲ್ಲ, ಹೀಗೆ ಅನೇಕ ರೀತಿಯಲ್ಲಿ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ನಡೀತಾ ಇತ್ತು. ಅದೆಲ್ಲದಕ್ಕೂ ಮಿತ್ರರೇ, ಈ ಸರ್ವೆಯಲ್ಲಿ ಉತ್ತರ ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ನಂಬರ್ಸ್ಗಳನ್ನು ಈ ಸಿ ವೋಟರ್ಸ್ ಮೂಡ್ ಆಫ್ ದ ನೇಷನ್ ಸರ್ವೆ ಕೊಡ್ತಾ ಇದೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸಿ ವೋಟರ್ಸ್ ಸಂಸ್ಥೆ ಇದೆಯಲ್ಲ, ಇದು ಆಗಸ್ಟ್ ಮತ್ತು ಜನವರಿ ಅಥವಾ ಫೆಬ್ರವರಿ, ಹೀಗೆ ವರ್ಷಕ್ಕೆ 2 ಬಾರಿ ಮೂಡ್ ಆಫ್ ದ ನೇಷನ್ ಅಂತ ಒಂದು ಸರ್ವೆ ಮಾಡ್ತಾರೆ. ಈ ದೇಶದಲ್ಲಿ ಈಗ ರಾಜಕೀಯ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂದರೆ, ಈಗ ಚುನಾವಣೆ ನಡೆದರೆ ಯಾರಿಗೆ ಅಧಿಕಾರ ಸಿಗಬಹುದು, ಅಧಿಕಾರದಲ್ಲಿರುವಂಥವರ ನಂಬರ್ಸ್ ಎಷ್ಟು ಕಡಿಮೆ ಆಗಬಹುದು ಅಥವಾ ಜಾಸ್ತಿ ಆಗಬಹುದು, ವಿಪಕ್ಷಗಳ ನಂಬರ್ಸ್ ಎಷ್ಟು ಕಡಿಮೆ ಆಗಬಹುದು, ಎಷ್ಟು ಜಾಸ್ತಿ ಆಗಬಹುದು, ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ ಆದಂಥ ಸರ್ವೆ ನಡೆಸ್ತಾರೆ. ಈಗ ಫೆಬ್ರವರಿ ತಿಂಗಳಿನಲ್ಲಿ ಆ ಸರ್ವೆ ನಡೆದಿದೆ. ಜನವರಿ 2ನೇ ತಾರೀಕಿಂದ ಫೆಬ್ರವರಿ 9ರವರೆಗೆ ಈ ಸರ್ವೆಯನ್ನು ನಡೆಸಲಾಗಿದೆ. ಇದರ ಮಧ್ಯೆ ದೆಹಲಿ ಚುನಾವಣೆ ಕೂಡ ನಡೆದಿದೆ. ಒಟ್ಟು 54,418 ಮಂದಿಯನ್ನು ಸಂದರ್ಶನ ಮಾಡಲಾಗಿದೆ. ಇಡೀ ದೇಶದ 543 ಕ್ಷೇತ್ರದಲ್ಲೂ ಕೂಡ ಈ ಸರ್ವೆ ನಡೆದಿದೆ. ಹೀಗಾಗಿ ಇದಕ್ಕೆ ಮಹತ್ವ ಜಾಸ್ತಿ. ನೀವು ಯಾವುದೋ ಒಂದು ಭಾಗದಲ್ಲಿ ಮಾಡಿದ್ದಲ್ಲ, ದೇಶದಲ್ಲಿರುವಂತಹ 543 ಲೋಕಸಭಾ ಕ್ಷೇತ್ರದಲ್ಲಿ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಇವರು ಸರ್ವೆ ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಬಿಜೆಪಿಯ ನಂಬರ್ಸ್ ಎಷ್ಟು ರೈಸ್ ಆಗಬಹುದು ಅಥವಾ ಕಡಿಮೆ ಆಗಬಹುದು, ಕಾಂಗ್ರೆಸ್ನ ನಂಬರ್ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಒಂದು ವೇಳೆ ಈಗ ಈ ದೇಶದಲ್ಲಿ ಚುನಾವಣೆ ನಡೆದಿದ್ದೇ ಆದರೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಒಟ್ಟು 46.9% ವೋಟ್ ಶೇರನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಕಾಂಗ್ರೆಸ್ ನೇತೃತ್ವದ INDIA ಕೂಟ 40.6% ವೋಟನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಬಿಜೆಪಿ ನೇತೃತ್ವದ NDAದ ವೋಟ್ ಶೇರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗೆ ಇತರೆ ಪಕ್ಷಗಳಿದಾವಲ್ಲ, INDIA ಮತ್ತು NDAದಲ್ಲಿ ಗುರುತಿಸಿಕೊಳ್ಳದಂತಹ ಪಕ್ಷಗಳು, ಅವರೊಂದು 12.5% ವೋಟನ್ನು ತೆಗೆದುಕೊಳ್ತಾರೆ. ಹಾಗೆ ಸೀಟ್ಗೆ ಬರೋದಾದರೆ, ಇಷ್ಟೊಂದು ದೊಡ್ಡ ಪರ್ಸೆಂಟೇಜ್ ವೋಟ್ ತೆಗೆದುಕೊಂಡ್ರೆ ಸೀಟ್ ಎಷ್ಟು ಬರುತ್ತೆ, NDAಗೆ ಎಷ್ಟು ಬರುತ್ತೆ, INDIAಗೆ ಎಷ್ಟು ಬರುತ್ತೆ ನೋಡೋದಾದರೆ, NDA ಈಗ ಚುನಾವಣೆ ನಡೆದ್ರೆ 343 ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತೆ. ದೊಡ್ಡ ವ್ಯತ್ಯಾಸ ಆಗುತ್ತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ NDA ತೆಗೆದುಕೊಂಡಿದ್ದು 293, ಈಗ ಅದು 343ಕ್ಕೆ ಏರಿಕೆ ಆಗುತ್ತೆ. ಸರಿಸುಮಾರು 50 ಸೀಟುಗಳ ವ್ಯತ್ಯಾಸ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ INDIA ಕೂಟ ಈಗ ಚುನಾವಣೆ ನಡೆದಿದ್ದೇ ಆದರೆ ಕೇವಲ 188 ಸೀಟನ್ನು ಮಾತ್ರ ಗೆಲ್ಲುತ್ತೆ ಅಂತ. ಮಿತ್ರರೇ, ಅವರು ಕಳೆದ ಚುನಾವಣೆಯಲ್ಲಿ 234 ಸೀಟ್ಗಳನ್ನು ಗೆದ್ದುಕೊಂಡಿದ್ರು. ಹೀಗಾಗಿ ಈಗ ಚುನಾವಣೆ ಆದರೆ INDIA ಕೂಟದ ಇಮೇಜ್ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದೆ. ಹೀಗಾಗಿ ಅದು ಸೀಟ್ ಗಳಿಕೆಯ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ, ಅವರಿಗೆ ಬಹಳಷ್ಟು ಸೀಟ್ ಕೋತ ಹೊಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಈ ಎರಡೂ ಕೂಟದಲ್ಲಿ ಗುರುತಿಸಿಕೊಳ್ಳದೇ ಇರುವಂಥವರು ಕೇವಲ 12 ಸೀಟನ್ನು ಮಾತ್ರ ಗೆಲ್ತಾರೆ. ಅಂದರೆ ಇಡೀ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರ ಅಲೆ ಪುನಃ ಸ್ಥಾಪಿತಗೊಂಡಿದೆ, ನರೇಂದ್ರ ಮೋದಿಯವರ ಅಲೆ ಎದ್ದಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನಾನು ಆರಂಭದಲ್ಲೇ ಹೇಳಿದ್ದೀನಿ, ಈ ಸಿ ವೋಟರ್ಸ್ ಇದೆಯಲ್ಲ, ವರ್ಷಕ್ಕೆ 2 ಬಾರಿ ಮೂಡ್ ಆಫ್ ದ ನೇಷನ್ ಸರ್ವೆಯನ್ನು ನಡೆಸುತ್ತೆ. ಕಳೆದ ಆಗಸ್ಟ್ನಲ್ಲೂ ಕೂಡ ಇವರು ಸರ್ವೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಇಷ್ಟೊಂದು ಸೀಟ್ಗಳ ಏರಿಕೆ ಆಗಿರಲಿಲ್ಲ NDAದ್ದು. ಆಗೇನಿತ್ತು ಕೇಳಿದ್ರೆ, ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ NDA ಸೀಟ್ ಶೇರ್ ಬಂದ್ಬಿಟ್ಟು 293 ಬಂದಿತ್ತು. ಒಂದು ವೇಳೆ ಆಗಸ್ಟ್ನಲ್ಲಿ ಏನಾದರೂ ಚುನಾವಣೆ ನಡೆದಿದ್ದೆ ಆದರೆ NDAದ ಸೀಟ್ ಶೇರ್ ಕೇವಲ 299ಕ್ಕೆ ಏರಿಕೆ ಆಗ್ತಾ ಇತ್ತು. ಜೂನ್ 4ನೇ ತಾರೀಕು ರಿಸಲ್ಟ್ ಬಂದಿತ್ತು. ಆಗಸ್ಟ್ನಲ್ಲಿ ಚುನಾವಣೆ ಆದರೆ, ಅಂದರೆ 2 ತಿಂಗಳಲ್ಲಿ ಏನಾದರೂ ಚುನಾವಣೆ ನಡೆದಿದ್ದೆ ಆದರೆ ಏನು ಬಹಳಷ್ಟು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಜನರಿಗೆ ಮೋದಿ ಬಗ್ಗೆ ಅಷ್ಟೊಂದು ಅನುಕಂಪವೂ ಹುಟ್ಟಿರಲಿಲ್ಲ. ಕೇವಲ 6 ಸೀಟ್ಗಳ ವ್ಯತ್ಯಾಸ ಮಾತ್ರ ಆಗ್ತಾ ಇತ್ತು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಆದರೆ ಈಗ ಚುನಾವಣೆ ನಡೆದಿದ್ದೆ ಆದರೆ 50 ಸೀಟ್ಗಳ ವ್ಯತ್ಯಾಸ ಆಗುತ್ತೆ. ಬಿಜೆಪಿ ನೇತೃತ್ವದ NDAಗೆ 343 ಕ್ಷೇತ್ರಗಳು ಬರಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ INDIA ಕೂಟ ಏನಾದರೂ ಆಗಸ್ಟ್ನಲ್ಲಿ ಚುನಾವಣೆಯನ್ನು ಎದುರಿಸಿದ್ದೆ ಆದರೆ 232 ಸೀಟ್ಗಳನ್ನು ಗೆದ್ದುಕೊಳ್ತಾ ಇತ್ತು. ಅಂದರೆ ಲೋಕಸಭಾ ಚುನಾವಣೆಗಿಂತ 2 ಸೀಟ್ ಕಡಿಮೆ ಆಗ್ತಾ ಇತ್ತು. ಈಗ ಚುನಾವಣೆಯನ್ನು ಎದುರಿಸಿದರೆ 188ಕ್ಕೆ ಕುಸಿಯುತ್ತೆ ಅಂತ.
ಒಂದನ್ನು ಗಮನಿಸಿ, ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ಬಳಿಕ ನಡೆದಂತಹ ಎಲ್ಲ ಸಮೀಕ್ಷೆಯಲ್ಲೂ ಕೂಡ INDIA ಕೂಟದ ಗ್ರಾಫ್ ಇದೆಯಲ್ಲ, ಇದು ಡೌನ್ ಫಾಲ್ ಆಗ್ತಾ ಇದೆ. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟದ ಗ್ರಾಫ್ ಇದೆಯಲ್ಲ, ಇದು ಏರುಗತಿಯನ್ನು ಸಾಗಿದೆ. ಇದಕ್ಕೆ ಅನೇಕ ಕಾರಣಗಳಿದೆ, ನಾನು ಮುಂದೆ ಹೇಳ್ತೀನಿ. ಅತಿ ಮುಖ್ಯವಾಗಿ ಎಲ್ಲರಿಗೂ ಕುತೂಹಲ ಇರುವಂತಹದ್ದೇನು, 2014 ಲೋಕಸಭಾ ಚುನಾವಣೆ ಇರಬಹುದು, 2019 ಲೋಕಸಭಾ ಚುನಾವಣೆ ಇರಬಹುದು. ಎರಡೂ ಬಾರಿಯೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನು ಗಳಿಸಿತ್ತು. 2019ರಲ್ಲಂತೂ ಬಿಜೆಪಿ ಐತಿಹಾಸಿಕ ಸಾಧನೆಯನ್ನು ಮಾಡಿ 303 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಆದರೆ 2024 ಚುನಾವಣೆಯಲ್ಲಿ 240ಕ್ಕೆ ಕುಸಿದಿದ್ದು NDA ಸರ್ಕಾರವನ್ನು ರಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನರೇಂದ್ರ ಮೋದಿ ಅವರಿಗೆ ಬಂದಿತ್ತು. ಒಂದು ವೇಳೆ ಈಗ ಚುನಾವಣೆ ಆದರೆ ಬಿಜೆಪಿಗೆ ಏಕಾಂಗಿಯಾಗಿ ಬಹುಮತ ಸಿಗುತ್ತಾ? ಇದು ಬಹುತೇಕರಿಗೆ ಕುತೂಹಲ ಇದೆ. ಇದಕ್ಕೂ ಕೂಡ ಈ ಸಮೀಕ್ಷೆ ಉತ್ತರವನ್ನು ಕೊಟ್ಟಿದೆ. ಅವರ ಪ್ರಕಾರ ಬಿಜೆಪಿ ಈಗೇನಾದರೂ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಏಕಾಂಗಿಯಾಗಿ 40.7% ವೋಟ್ ಶೇರನ್ನು ತೆಗೆದುಕೊಳ್ಳುತ್ತೆ. ಕಾಂಗ್ರೆಸ್ನ ವೋಟ್ ಶೇರ್ ಕೇವಲ 20.5%ಗೆ ನಿಂತುಕೊಳ್ಳುತ್ತೆ. ಕಾಂಗ್ರೆಸ್ನ ವೋಟ್ ಶೇರ್ ಬಹಳ ಕುಸಿತ ಕಾಣುತ್ತೆ. ಹಾಗೆ ಇತರೆ ಪಕ್ಷದವರಿದ್ದಾರಲ್ಲ, ಇವರು 38.8% ವೋಟ್ ಶೇರನ್ನು ತೆಗೆದುಕೊಳ್ತಾರೆ. ಇಲ್ಲಿ ಇತರೆ ಪಕ್ಷಗಳು ಅಂತಂದರೆ NDAದ ಮಿತ್ರ ಪಕ್ಷಗಳೂ ಕೂಡ ಇದ್ದಾವೆ, INDIA ಮಿತ್ರ ಪಕ್ಷಗಳು ಕೂಡ ಇದ್ದಾವೆ. SP, TDP, TMC, JDU, RJD, AAP ಇವರನ್ನೆಲ್ಲ ಸೇರಿಸ್ಕೊಂಡು ಇತರೆ ಅಂತ ಇಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯ ವೋಟ್ ಶೇರ್ ಇದೆಯಲ್ಲ, ಇದು ದೊಡ್ಡ ಪ್ರಮಾಣದಲ್ಲಿ ರೈಸ್ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಬಿಜೆಪಿ ಏಕಾಂಗಿಯಾಗಿ 281 ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತೆ. ಈ ದೇಶದಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರವನ್ನು ರಚನೆ ಮಾಡಬೇಕು ಅಂತಂದ್ರೆ 272 ಸೀಟ್ಗಳನ್ನು ಗೆಲ್ಲಬೇಕು. ಅದಕ್ಕಿಂತಲೂ ಜಾಸ್ತಿ ಸಂಖ್ಯೆ ಈಗ ಚುನಾವಣೆ ಆದರೆ ಬಿಜೆಪಿಗೆ ಬರುತ್ತೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಸ್ವಂತ ಬಲದ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಜೆಪಿಗೆ ಈಗ ಸಾಧ್ಯ ಇದೆ. ಅಂತಹ ಪರಿಸ್ಥಿತಿ ದೇಶದಲ್ಲಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ 2024 ಚುನಾವಣೆಯಲ್ಲಿ ಕೇವಲ 99 ಸೀಟುಗಳನ್ನು ಗೆದ್ದು ನಾವೇ ಗೆದ್ದಿದ್ದೀವಿ ಅಂತ ಬಿಂಬಿಸಿಕೊಳ್ತಾ ಇದ್ರಲ್ಲ ಕಾಂಗ್ರೆಸ್ನವರು, ಬಹಳ ಹಾಸ್ಯಾಸ್ಪದವಾದಂತಹ ವಿಚಾರ. 2014ರಲ್ಲಿ ಇವರಿಗೆ ವಿರೋಧ ಪಕ್ಷಕ್ಕೆ ಬೇಕಾದಷ್ಟು ಸ್ಥಾನ ಬಂದಿರಲಿಲ್ಲ. 2019ರಲ್ಲೂ ಕೂಡ ಅದು ರಿಪೀಟ್ ಆಗಿತ್ತು. 2024 ಚುನಾವಣೆಯಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕೂರಬಹುದಾದಂತಹ ಅರ್ಹತೆಯನ್ನು ಕಾಂಗ್ರೆಸ್ ಗಿಟ್ಟಿಸಿಕೊಳ್ತು. ಅದಕ್ಕಿಂತ ಹೆಚ್ಚೇನು ಸಾಧನೆ ಕಾಂಗ್ರೆಸ್ ಮಾಡಿಲ್ಲ. ಆದರೂ ಕೂಡ ಅವರು ಯಾವ ರೀತಿಯಾಗಿ ಬಿಂಬಿಸಿಕೊಂಡ್ರು, 99 ಸೀಟ್ಗಳು 240ಕ್ಕಿಂತ ಜಾಸ್ತಿ ಅಂತ ಬಿಂಬಿಸಿಕೊಂಡ್ರು. ಈಗೇನಾದರೂ ಚುನಾವಣೆ ಆಗಿದ್ದೇ ಆದರೆ ಕಾಂಗ್ರೆಸ್ನ ಈ ಸೀಟ್ ಇದೆಯಲ್ಲ, ಇದು 78ಕ್ಕೆ ಕುಸಿಯುತ್ತೆ. ಒಂದು 21 ಸೀಟ್ ಕಡಿಮೆ ಗೆಲ್ತಾರೆ. 24 ಚುನಾವಣೆಯಲ್ಲಿ ಗೆದ್ದಂತಹ ಸೀಟುಗಳು ಕೋತ ಹೊಡೆಯುತ್ತೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ನಾನು ಆಗಲೇ ಹೇಳಿದೆ ಇವರು ಆಗಸ್ಟ್ನಲ್ಲೂ ಕೂಡ ಒಂದು ಸರ್ವೆ ಮಾಡಿದ್ರು ಅಂತ. ಆ ಸರ್ವೆಯಲ್ಲಿ ಕಾಂಗ್ರೆಸ್ನ ಸೀಟ್ ಶೇರ್ ಜಾಸ್ತಿ ಆಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಇವರು 99 ಗೆದ್ದಿದ್ರು. ಒಂದು ವೇಳೆ ಆಗಸ್ಟ್ನಲ್ಲಿ ಚುನಾವಣೆ ಎದುರಿಸಿದ್ದೇ ಆದರೆ 106 ಕ್ಷೇತ್ರವನ್ನು ಗೆಲ್ತಾರೆ ಅಂತ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿತ್ತು. ಸ್ವಲ್ಪ ಇವರಿಗೆ ಪ್ಲಸ್ ಆಗ್ತಾ ಇತ್ತು. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಇವರು ಆ ರೀತಿಯಾದಂಥ ಒಂದು ನರೇಟಿವ್ ಬಿಲ್ಡ್ ಮಾಡಿದ್ರು. ನಮಗೆ ದೊಡ್ಡದಾದಂಥ ಒಂದು ಮೊಮೆಂಟಮ್ ಸಿಕ್ಕಿಬಿಟ್ಟಿದೆ, ರಾಹುಲ್ ಗಾಂಧಿ ನಾಯಕತ್ವವನ್ನು ಇಡೀ ದೇಶದಲ್ಲಿ ಒಪ್ಕೊಳ್ತಾ ಇದ್ದಾರೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು. ಹೀಗಾಗಿ ಜನರು ಕೂಡ ಹಾಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದ ಬಳಿಕ ದೇಶದಲ್ಲಿ ಏನು ಬೆಳವಣಿಗೆಗಳು ನಡೀತಲ್ಲ, ಹರಿಯಾಣದಲ್ಲಿ ಚುನಾವಣೆ ನಡೀತು, ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀತು, ಮಹಾರಾಷ್ಟ್ರ, ಜಾರ್ಖಂಡ್, ದೆಹಲಿ ಈ ಎಲ್ಲ ಚುನಾವಣೆ ನಡೀತಲ್ಲ, ಅದಾದ ಬಳಿಕ ರಾಹುಲ್ ಗಾಂಧಿಯ ನಾಯಕತ್ವದ ಬಗ್ಗೆ ಇಡೀ ದೇಶದ ಜನರಿಗೆ ಮತ್ತೆ ಗೊತ್ತಾಯಿತು, ಇಲ್ಲ ಜನ ಇನ್ನೂ ಕೂಡ ಒಪ್ಕೊಳ್ತಾ ಇಲ್ಲ. ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಅದರಲ್ಲಿ ಗೆದ್ದಿದ್ಯಾರು? ಬಿಜೆಪಿ. ಆ ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು, ಚುನಾವಣಾ ತಂತ್ರಗಾರಿಕೆಯನ್ನು ಬಿಜೆಪಿ ಮಾಡ್ತು, ಹರಿಯಾಣವನ್ನು ಗೆದ್ದುಕೊಳ್ತು. ಮಹಾರಾಷ್ಟ್ರದ ವಿಚಾರವನ್ನು ನಾನೇ ನಿಮಗೆ ಬಿಡಿಸಿ ಹೇಳಬೇಕಾ? ಮಹಾರಾಷ್ಟ್ರದಲ್ಲಿ INDIA ನೇತೃತ್ವ ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತ ಪ್ರತಿಯೊಬ್ಬರು ಹೇಳ್ಕೊಳ್ತಾ ಇದ್ರು. ಅದರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಆಯ್ಕೆಯ ಕುರಿತಾಗಿಯೂ ಕೂಡ ಚರ್ಚೆ ನಡೀತಾ ಇತ್ತು. ಪರಸ್ಪರ ಬಡಿದಾಡಿಕೊಳ್ತಾ ಇದ್ರು. ಹೇಗಿದ್ರು ನಮಗೆ ಅಧಿಕಾರ ಸಿಗುತ್ತೆ, ಯಾರಾಗಬೇಕು ಮುಖ್ಯಮಂತ್ರಿ ಅಂತ. ಆದರೆ ರಿಸಲ್ಟ್ ಬಂದಿದ್ದೇನು? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗುಡಿಸಿ ಸಾರಿಸಿ ಬಿಡ್ತು. ಕಾಂಗ್ರೆಸ್ನ ಸಾಧನೆ ಏನು? ಜಮ್ಮು ಕಾಶ್ಮೀರದಲ್ಲಿ PDPಯ ಜೊತೆಗಿದ್ರೂ ಕೂಡ ಸೀಟ್ ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಕಡೆ ದೆಹಲಿಯಲ್ಲಿ ಸತತವಾಗಿ 6 ಚುನಾವಣೆಯಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ಮಾಡಿಕೊಂಡಿದೆ. ಜಾರ್ಖಂಡ್ನಲ್ಲೂ ಕೂಡ ಹೇಮಂತ್ ಸೊರೇನ್ ಜೊತೆಗಿದ್ದ ಕಾರಣದಿಂದಾಗಿ ಕಾಂಗ್ರೆಸ್ ಅಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಉಳಿದಂತೆ ಎಲ್ಲೂ ಕೂಡ ಕಾಂಗ್ರೆಸ್ನ ಸಾಧನೆಯನ್ನ ನೀವು ನೋಡೋದಕ್ಕೆ ಸಿಗೋದಿಲ್ಲ. ಹೀಗಾಗಿ ಸಿ ವೋಟರ್ಸ್ನ ಮೂಡ್ ಆಫ್ ನೇಷನ್ ಸರ್ವೆ ಹೇಳ್ತಾ ಇದೆ, ಈಗ ದೇಶದಲ್ಲಿ ಚುನಾವಣೆ ನಡೆದಿದ್ದೆ ಆದರೆ ಮತ್ತೆ ಬಿಜೆಪಿ ಪ್ರಚಂಡ ಬಹುಮತವನ್ನು ಸಾಧಿಸುತ್ತೆ. ನರೇಂದ್ರ ಮೋದಿ ಅವರು ಸ್ವಂತ ಬಲದ ಮೇಲೆ ಸರ್ಕಾರವನ್ನು ರಚನೆ ಮಾಡ್ತಾರೆ. ಹಾಗೆ NDAದ ಸೀಟ್ ಶೇರ್ ಏನಿದೆ, ಇದು 2019ರಲ್ಲಿ ಯಾವ ಹಂತಕ್ಕೆ ಬಂದು ನಿಂತಿತ್ತೋ ಅದೇ ಹಂತವನ್ನು ಮತ್ತೆ ತಲುಪುವಂಥ ಸಾಧ್ಯತೆಗಳಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇದರ ಜೊತೆಗೆ 2024 ಲೋಕಸಭಾ ಚುನಾವಣೆಯಲ್ಲಿ ಕೆಲ ರಾಜ್ಯಗಳಲ್ಲಿ ವೋಟ್ ಶೇರ್ ಏನು ಬಂದಿತ್ತು, ಈಗ ಅಲ್ಲಿ ಚುನಾವಣೆ ನಡೆದರೆ ಯಾವ ರೀತಿಯಾದಂಥ ವೋಟ್ ಶೇರ್ ಬರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸಮೀಕ್ಷೆ ಕೆಲ ನಂಬರ್ಸ್ಗಳನ್ನು ಕೊಡ್ತಾ ಇದೆ. ಮುಖ್ಯವಾಗಿ ಬಿಹಾರ, ತಮಿಳುನಾಡು, ವೆಸ್ಟ್ ಬೆಂಗಾಲ್, UP ಹಾಗೂ ಕೇರಳ ಈ ಎಲ್ಲ ರಾಜ್ಯಗಳ ಬಗ್ಗೆ ಇದು ಸಮೀಕ್ಷೆಯನ್ನು ನಡೆಸಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಬಿಹಾರದಲ್ಲಿ ಈ ವರ್ಷಾಂತ್ಯದಲ್ಲೇ ಚುನಾವಣೆ ಇದೆ. ಹಾಗೆ ವೆಸ್ಟ್ ಬೆಂಗಾಲು, ತಮಿಳುನಾಡು, ಕೇರಳದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಚುನಾವಣೆ. ಅಲ್ಲೇನಾದರೂ ವ್ಯತ್ಯಾಸ ಆಗಿದೆಯಾ?
ಅಲ್ಲಿ ಮೋದಿಯ ಅಲೆ ಕಾಣೋದಕ್ಕೆ ಸಿಗ್ತಾ ಇದೆಯಾ? ಈ ರಾಜ್ಯದಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆದರೆ ಏನಾದರೂ ವ್ಯತ್ಯಾಸ ಆಗಬಹುದಾ? ಇದರ ಬಗ್ಗೆಯೂ ಕೂಡ ಇವರು ಸಮೀಕ್ಷೆ ನಡೆಸಿದ್ದಾರೆ. ಆ ನಂಬರ್ಸ್ಗಳನ್ನು ಕೂಡ ನಿಮಗೆ ಚಿಕ್ಕದಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಬಿಹಾರದಿಂದಲೇ ಆರಂಭ ಮಾಡೋಣ, ಯಾಕೆಂದ್ರೆ ಇದೇ ವರ್ಷ ಚುನಾವಣೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ NDA ಕೂಟಕ್ಕೆ ಬಹಳ ಹಿನ್ನಡೆ ಆಗಿತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಒಂದಷ್ಟು ಸೀಟ್ಗಳನ್ನು ಗಳಿಸಿದ್ರು, ವೋಟ್ ಶೇರ್ ಕೂಡ ಅವರದೇ ಜಾಸ್ತಿ ಇತ್ತು. ಒಂದು ವೇಳೆ ಈಗ ಚುನಾವಣೆ ನಡೆದಿದ್ದೆ ಆದರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಇಲ್ಲಿ 47% ವೋಟ್ ಶೇರನ್ನು ಪಡೆದುಕೊಂಡಿತ್ತು. ಈಗ ಚುನಾವಣೆ ಆದರೆ 52% ವೋಟ್ ಶೇರನ್ನು NDA ತೆಗೆದುಕೊಳ್ಳುತ್ತೆ. ಕಳೆದ ಬಾರಿ ಅವರು 30 ಸೀಟನ್ನು ಗೆದ್ದಿದ್ರು. ಈಗ ಅದು 33ರಿಂದ 35ಕ್ಕೆ ಏರಿಕೆ ಆಗಬಹುದು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ INDIA ಮೈತ್ರಿಕೂಟ ಕಳೆದ ಚುನಾವಣೆಯಲ್ಲಿ 39% ವೋಟ್ ಶೇರನ್ನು ಪಡೆದುಕೊಂಡಿತ್ತು. ಈಗ ಚುನಾವಣೆ ಆದರೆ ಇದು 42%ಗೆ ಏರಿಕೆ ಆಗಬಹುದು. ಅವರ ವೋಟ್ ಶೇರ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ಸೀಟ್ ಶೇರ್ ಮಾತ್ರ ಕಡಿಮೆ ಆಗುತ್ತೆ. ಅವರು ಕಳೆದ ಬಾರಿ 9 ಗೆದ್ದಿದ್ರು. ಈಗ ಚುನಾವಣೆ ಆದರೆ 5ರಿಂದ 7 ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನು ಕೇರಳದ ವಿಚಾರಕ್ಕೆ ಬರೋದಾದರೆ, ಕೇರಳದಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ 2024ರಲ್ಲಿ BJP 1 ಸೀಟನ್ನು ಗೆದ್ದಿತ್ತು. ಜೊತೆಗೆ 17% ವೋಟ್ ಶೇರನ್ನು ಕೂಡ ಪಡೆದುಕೊಂಡಿತ್ತು. ಈಗ ಚುನಾವಣೆ ಆಗಿದ್ದೆ ಆದರೆ 24% NDA ವೋಟ್ ಪಡೆದುಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಸರಿಸುಮಾರು 7% ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇದು ದೊಡ್ಡ ಬದಲಾವಣೆ ಕೇರಳದ ದೃಷ್ಟಿಯಿಂದ ನೋಡೋದಾದ್ರೆ, ಯಾಕೆಂದ್ರೆ BJPಗೆ ಕೇರಳ ಒಂದು ದೊಡ್ಡ ಮರುಭೂಮಿ. ಹಾಗೆ LDF ಇದೆಯಲ್ಲ, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ, ಇವರು ಕಳೆದ ಬಾರಿ 43% ವೋಟ್ ಶೇರನ್ನು ಪಡೆದಿದ್ರು. ಇದು 1% ಕಡಿಮೆ ಆಗುತ್ತೆ, 42%ಗೆ ಕುಸಿಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ UDF 32% ಕಳೆದ ಬಾರಿ ತೆಗೆದುಕೊಂಡಿದ್ರು. ಈ ಬಾರಿ ಅದು 30%ಗೆ ಬಂದು ನಿಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದರೆ ಈಗ ಚುನಾವಣೆ ನಡೆದಿದ್ದೆ ಆದರೆ. ಹಾಗೆ ತಮಿಳುನಾಡು ಮಿತ್ರರೇ, ತಮಿಳುನಾಡಿನ ಬಗ್ಗೆ BJP ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡಿದೆ. 2026ರಲ್ಲಿ ವಿಧಾನಸಭಾ ಚುನಾವಣೆ ಏನು ನಡೆಯುತ್ತೆ ಅದರಲ್ಲೇನೋ ಜಾದೂ ಮಾಡ್ತೀವಿ ಅಂತ BJPಯವರು ಅಂದುಕೊಂಡಿದ್ದಾರೆ. ಈ ಸಮೀಕ್ಷೆ ಹೇಳ್ತಾ ಇದೆ, ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ BJP 18% ವೋಟ್ ಶೇರನ್ನು ಪಡೆದುಕೊಂಡಿತ್ತು. BJP ಅಂತಂದರೆ NDA ಮೈತ್ರಿಕೂಟ. ಈಗ ಅದೇ NDA ಮೈತ್ರಿಕೂಟ 21% ವೋಟ್ ಶೇರನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಈಗ ಚುನಾವಣೆ ಆದರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ಸೀಟ್ಗಳು ಬರೋದಿಲ್ವಂತೆ. ಕಳೆದ ಬಾರಿಯೂ 0 ಸಾಧನೆ BJPಯದ್ದು. ಈಗ ಚುನಾವಣೆ ನಡೆದರೂ ಕೂಡ ತಮಿಳುನಾಡಿನಲ್ಲಿ BJPಯ ಸಾಧನೆ ಶೂನ್ಯ, ಒಂದನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. INDIA ಮೈತ್ರಿಕೂಟ ಕಳೆದ ಬಾರಿ 47% ವೋಟ್ ಶೇರನ್ನು ಪಡೆದುಕೊಂಡಿತ್ತು. ಈ ಬಾರಿ ಇದು 52%ಗೆ ಏರಿಕೆ ಆಗಬಹುದು. ಅವರಿಗೆ ಸ್ವಲ್ಪ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಯಾರದ್ದು ಹಾಗಾದರೆ ಕಮ್ಮಿ ಆಗುತ್ತೆ ಕೇಳಿದ್ರೆ AIADMK ಅದು ಕಡಿಮೆ ಆಗುತ್ತೆ. ಅವರು 24ರ ಚುನಾವಣೆಯಲ್ಲಿ 23% ವೋಟನ್ನು ಪಡೆದುಕೊಂಡಿದ್ರು. ಈಗ ಅದು 20%ಗೆ ಕುಸಿಯುತ್ತೆ ಹೀಗಂತ ಸಿ ವೋಟರ್ಸ್ ಮೂಡ್ ಆಫ್ ದ ನೇಷನ್ ಸರ್ವೆ ಹೇಳ್ತಾ ಇದೆ. ಇನ್ನು ವೆಸ್ಟ್ ಬೆಂಗಾಲ್ ಬಗ್ಗೆಯೂ ಕೂಡ BJPಗೆ ಬಹಳ ನಿರೀಕ್ಷೆ ಇದೆ. BJP ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಕಳೆದುಕೊಂಡಿತ್ತು. ಕೇವಲ 39% ವೋಟನ್ನು ಪಡೆದುಕೊಂಡಿದ್ರು. ಈಗ ಚುನಾವಣೆ ಆದರೆ 40% BJPಗೆ ಬರಬಹುದು. ಆದರೆ ಸೀಟ್ ಶೇರ್ ಮಾತ್ರ ಕಳೆದ ಬಾರಿಯೂ 12 ಗೆದ್ದಿದ್ರು. ಈ ಬಾರಿಯೂ ಕೂಡ ಅಷ್ಟೇ ಇರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. TMC ಕಳೆದ ಬಾರಿ 46% ವೋಟನ್ನು ಪಡೆದುಕೊಂಡಿತ್ತು. ಈಗ ಚುನಾವಣೆ ಆದರೆ ಅಷ್ಟೇ ಇರುತ್ತೆ, ಏನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಸೀಟ್ಗಳನ್ನು ಕಳೆದ ಬಾರಿ 29 ಗೆದ್ದಿತ್ತು. ಈ ಬಾರಿ ಅದು 30ಕ್ಕೆ ಏರಿಕೆ ಆಗಬಹುದು. ಅದು ಹೇಗೆ ವ್ಯತ್ಯಾಸ ಆಗುತ್ತೆ ಕೇಳಿದ್ರೆ, ಕಳೆದ ಬಾರಿ ಕಾಂಗ್ರೆಸ್ 1 ಸೀಟನ್ನು ಗೆದ್ದಿತ್ತು. ಈಗ ಚುನಾವಣೆ ಆದರೆ ಕಾಂಗ್ರೆಸ್ 1 ಸೀಟನ್ನು ಗೆಲ್ಲೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ವೆಸ್ಟ್ ಬೆಂಗಾಲ್ನಲ್ಲೇನೋ ಬಹಳ ಬದಲಾವಣೆಯನ್ನು ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇಲ್ಲ. ಇದರ ಜೊತೆಗೆ ಈ ಚುನಾವಣೆಯ ಹೊರತಾಗಿ ಇಡೀ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು ತರಬೇಕು ಅಂತ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ಈಗಾಗಲೇ ಲೋಕಸಭೆಯಲ್ಲಿ ಆ ಮಸೂದೆಯನ್ನು ಕೂಡ ಮಂಡನೆ ಮಾಡಲಾಗಿದೆ. ಅದು JPCಗೆ ವರ್ಗಾವಣೆಗೊಂಡಿದೆ. ಇದರ ಬಗ್ಗೆ ಜನರಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಈ ದೇಶಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಬೇಕಾ, ನೀವು ಅದನ್ನು ಬೆಂಬಲಿಸ್ತೀರಾ, ವಿರೋಧಿಸ್ತೀರಾ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆ ಸಮೀಕ್ಷೆಯಲ್ಲಿ ಜನ ಏನು ಹೇಳಿದ್ದಾರೆ ಕೇಳಿದ್ರೆ, 67% ಜನ ಹೌದು, ಈ ದೇಶಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಬೇಕು, ನಾವು ಅದನ್ನು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. 2/3 ಮೆಜಾರಿಟಿ ಅದಕ್ಕೆ ಸಿಕ್ಕಿದೆ. ಹಾಗೆ 28% ಜನ ನೋ, ಈ ದೇಶಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಬೇಡ, ಈಗ ಹೇಗಿದೆಯೋ ಹಾಗೆ ಕಂಟಿನ್ಯೂ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. 5% ಜನ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಹೇಗಾದರೂ ಆಗಲಿ ಕೇಂದ್ರ ಸರ್ಕಾರಕ್ಕೆ ಮನಸ್ಸಿಗೆ ಬಂದ ತೀರ್ಮಾನವನ್ನು ಕೈಗೊಳ್ಳಲಿ ಅಂತ 5% ಜನ ಹೇಳ್ತಾ ಇದ್ದಾರೆ. ಇದಿಷ್ಟು ಸಿ ವೋಟರ್ಸ್ ಇಡೀ ದೇಶದಲ್ಲಿ ನಡೆಸಿದಂತಹ ಮೂಡ್ ಆಫ್ ದ ನೇಷನ್ ಸಮೀಕ್ಷೆಯ ಸಾರಾಂಶ. ಈಗೇನಾದರೂ ಚುನಾವಣೆ ಆದರೆ ಈ ದೇಶದಲ್ಲಿ ಏನು ರಿಸಲ್ಟ್ ಬರಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಈಗ ನರೇಂದ್ರ ಮೋದಿ ಅವರ ಅಲೆ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ರಾಹುಲ್ ಗಾಂಧಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆಗಳಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.